ಪುಟಿ ಬಿಸಿ 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 ತಿಂತಾ ಇರೋ. ಪಪ್ಪ ನನ್ಗಿದು ಬೇಡ, ತುಂಬಾ ಆಯಿಲಿ ಆಗಿದೆ. ಈ ವಯಸ್ಸಲ್ಲಿ ಏನ್ ಪುಟಿ ಆಯಿಲು ಗೀಲು ಅಂತಲ್ಲ, ತಿನ್ನು, ಏನಾಗಲ್ಲ. ಏನಾದ್ರೂ ಆದ್ರೆ ನಾನು ನೋಡ್ಕೋತೀನಿ. ಓಕೆ, ತಿನ್ನು. ಹೆಂಗಿದೆ? ಚೆನ್ನಾಗಿದೆ ಪಪ್ಪ. ನೋಡಿದ್ಯಾ, ನೀ ತಿಂದ ಹೋಗಿದ್ರೆ ಟೇಸ್ಟ್ ಮಿಸ್ ಮಾಡ್ಕೋತಿದ್ದೆ. ಒಂದ್ ನಿಮಿಷ ಬಂದೇ ಇರು. ಬೇಕಾ? ಹೋಗ್ಲಿ ಪಾಪ ಅಂತ ಕೊಡ್ತೀನಿ, ತಗೋ. ನಂಗೆ ಅದು ಬೇಡ, ಇದೇ ಸಾಕು. ಇನ್ನೊಷ್ಟು ನನ್ ಕೈಗೆ ಸಿಗು, ಕಾಲು ಮುರಿತೀನಿ. ಏನಾಯ್ತಾ? ಪಪ್ಪ ಆ ಡುಮ್ಮ ಪ್ಲೇಟ್ ಎತ್ಕೊಂಡು ಹೊರಡೋಗ್ಬಿಟ್ಟ. ಹೋಗ್ಲಿ ಬಿಡ್ಬಿಟ್ಟ, ನನಗೆ ಬೇರೆ ಮಾಡ್ಕೊಡ್ತೀನಿ. ಪಪ್ಪ ಎಲ್ಲ ನನ್ಗೆ ಅದೇ ಬೇಕು. ಅದೇ ಬೇಕು ಅಂತ ಹೆಂಗ್ ಪುಟ್ಟ? ನೋಡ, ಅಷ್ಟೊಂದು ಇದೆ, ಬಿಸಿ ಬಿಸಿಯಾಗಿ ಮತ್ತೆ ಮಾಡ್ಕೊಡ್ತೀನಿ. ಇಲ್ಲ ಪಪ್ಪ, ನನ್ಗೆ ಅದೇ ಬೇಕು. ಏನೋ ಮಗಳು ಹಠ ಮಾಡ್ತಾ ಇದ್ದಾಳೆ. ಇರುತ್ತಲ್ಲಪ್ಪ ಮಕ್ಕಳಾಟ, ನಿನ್ಗೆ ಗೊತ್ತಿಲ್ಲದೆ ಇರೋದ. ಅಟ್ಲೀಸ್ಟ್ ನಾನು ಪ್ಲೇಟ್ ಆದ್ರೂ ಇಸ್ಕೊಂಡ್ ಬಿಡ್ತೀನಿ. ಬೇಕು. ಗೊತ್ತಾಯ್ತಾ ಎಷ್ಟು ಕಷ್ಟ ಸಂಭಾಳಿಸೋದು? ಹೌದಪ್ಪ. ಏನೋ ಏನೋ ಮಾಡ್ತಾ ಇದ್ಯಾ, ಘಮ್ ಅಂತ ಇದೆ. ಏನಿಲ್ಲಪ್ಪ, ಹಿಂಗೆ ಸೂಪರ್ ಆಗಿದೆ ಕಣ. ಥ್ಯಾಂಕ್ ಯು. ಏನಪ್ಪ ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ಅದು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಯ್ತು, ಅದಕ್ಕೆ ಬಂದೆ. ಏನು? ನಿನ್ನ ಮಾವ, ಶಕುನಿ ಮಾವ ಲಕ್ಷ್ಮೀಕಾಂತ್ ಜೈಲಿಂದ ಹೊರಗಡೆ ಬಂದ್ಮೇಲೆ ಬದಲಾಗ್ಬಿಟ್ಟಿದಾರೋ, ಒಳ್ಳೆಯವರಾಗ್ಬಿಟ್ಟಿದ್ದಾರೆ. ಹೌದಾ? ಅವರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾವ ಥರ ಆಗಿದ್ದಾರೆ ಅಂದರೆ, ಅವರು ಮುಂಚೆ ಎಲ್ಲ ಅವರು ಅಲ್ಲಿಂದ ಇಲ್ಲಿಗೆ ಬತ್ತಿ ಇಡ್ತಾ ಇದ್ರು, ಹೌದಾ? ಆದರೆ ಈಗ ಅಲ್ಲಿಂದ ಇಲ್ಲಿಗೆ ಮೆಸೆಂಜರ್ ಥರ ಕೆಲಸ ಮಾಡ್ತಾರೆ, ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಅನ್ನಿಸ್ತಾ ಇದ್ದಾರೆ. ಲಕ್ಷ್ಮೀಕಾಂತ್ ಮಾವ ಬದಲಾಗಿದ್ದಾರೆ ಅಂದ್ರೆ ನಂಬಕ್ ಸಾಧ್ಯನೇ ಇಲ್ಲ ಬಿಡ. ನನಗೂ ಮೊದಲು ಹಾಗೆ ಅನ್ನಿಸ್ತು, ಆದರೆ ಲೇಟೆಸ್ಟ್ ಬೆಳವಣಿಗೆ ನೋಡ್ತಾ ಇದ್ರೆ ಅವ್ರು 100% ಬದಲಾಗಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ ಕಣ. ವಿಷಯ ಹೇಳಿದ್ರು ಗೊತ್ತಾ? ಏನೋ? ಮಲ್ಲಿನ ಅವ್ರು ಹೊಯ್ಸಳ ಸರ್ಕಲಲ್ಲಿ ನೋಡಿದ್ರಂತೆ. ಸರಿ, ನೋಡಿದ್ರೇನೀಗ? ವಿಷಯನಷ್ಟು ಲೈಟಾಗಿ ತಗೋಬೇಡಪ್ಪ ನೀನು. ಮುಂದುವರೆದು ಅವ್ರು ಇನ್ನೊಂದು ವಿಷಯ ಹೇಳಿದ್ರು. ಏನಪ್ಪ ಅದು? ಆ ಜಯದೇವು ನಿನ್ನ ಅದಕ್ಕೇನೋ ಹುಡುಕ್ತಾ ಇದ್ದಾನಂತೆ, ನಿಮ್ಮ ಹಿಂದೆ ಬಿದ್ದಿದ್ದಾನಂತೆ ಕಣ. ನಿನ್ನೆನಾ? ಆದಷ್ಟು ಬೇಗ ನಿಮ್ಮವರೆಗೂ ಬಂದರೂ ಬರಬಹುದು, ಅದಕ್ಕೆ ಹುಷಾರಾಗಿರಪ್ಪ ಅಂತ ಹೇಳೋಣ ಅಂತ ಬಂದೆ. ಏ, ಏನು ಹೇಳ್ತಾ ಇದ್ಯಾ? ನಾನು ಯಾಕೆ ಅವ್ರಿಗೆ ಭಯ ಪಡ್ಬೇಕು? ಅವರಿಂದ ಏನ್ ಸಮಸ್ಯೆ ಆಗುತ್ತೆ? ಅವ್ರು ಏನ್ ಕೇಳಿದಾರೋ ಎಲ್ಲ ಕೊಟ್ಟಾಗಿದೆಯಲ್ಲ, ಇನ್ಯಾಕೆ ನನ್ನಿಂದ ಬೀಳ್ತಾರ ಅವರು? ಆದ್ರೂ ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ ಕಣ. ನಿನ್ಗೆ ಗೊತ್ತಲ್ಲ ಅವ್ರೆಂಥ ಕ್ರಿಮಿನಲ್ಗಳು ಅಂತ. ಅವ್ರ ಮೈಂಡಲ್ಲಿ ಬರೀ ಕ್ರಿಮಿನಲ್ ಐಡಿಯಾಸ್ ಅಷ್ಟೇ ಬರ್ತಿರುತ್ತೆ. ನಿನ್ನ ಅದಕ್ಕೆ ನೆಮ್ಮದಿ ಹಾಳು ಮಾಡದೆ ಅವ್ರ ಮೇನ್ ಅಜೆಂಡಾ ಕಣ. ಇಳಿಯ, ನನ್ನ ಕನ್ಸನ್ ಇಷ್ಟೇ ಕಣ, ನೀವು ಚೆನ್ನಾಗಿರ್ಬೇಕು, ನಿಮ್ಗೆ ಏನು ಆಗಬಾರ್ದು ಅಷ್ಟೇ, ಅದಕ್ಕೆ ಹುಷಾರಾಗಿರು ಅಂತ ಹೇಳ್ತಾ ಇರೋದು. ಕನ್ಸರ್ನ್ ನನ್ಗೆ ಅರ್ಥ ಆಗುತ್ತೆ, ಹಾಗೆಲ್ಲ ಏನೂ ಆಗಲ್ಲ ಬಿಡ.